ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಭಗವಂತ ಎಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಆದ ಆರೋಗ್ಯಕರವಾದ ಹಾಗೂ ಟೇಸ್ಟಿಯಾದ ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪಿನ ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದಕ್ಕೆ ನೀವು ಪನ್ನೀರ್ ಬೇಕಿದ್ದರೂ ಹಾಕ್ಕೋಬೋದು, ಅಥವಾ ಬ್ರೆಡ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬೇಕಿದ್ದರೂ ಹಾಕ್ಕೋಬೋದು, ಮತ್ತು ಆಲೂಗೆಡ್ಡೆ ಬೇಕಿದ್ದರೂ ಹಾಕ್ಕೊಳ್ಬೋದು. ಏನು ಹಾಕ್ಕೊಂಡು ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಪಕ್ಕದ ಮನೆಯವರು ಅವ್ರ ಮನೆ ಕಾಂಪೌಂಡ್ನಲ್ಲಿ ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಸೊಪ್ಪನ್ನು ಬೆಳ್ಕೊಂಡಿದ್ದಾರೆ. ನಮ್ಮ ಪಕ್ಕದ ಮನೆಯವರು ನಮಗೆ ನೋಡಿ ಇಷ್ಟು ಸೊಪ್ಪು ತಂದು ಕೊಟ್ಟಿದ್ದಾರೆ. ಇಷ್ಟು ಸೊಪ್ಪು ನೋಡಿ, ಇದರಲ್ಲಿ ಸಬ್ಸಿಗೆ ಇದೆ, ಮೆಂತ್ಯ ಸೊಪ್ಪಿದೆ, ಮತ್ತು ನೋಡಿ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ತಂದು ಕೊಟ್ಟಿದ್ದಾರೆ. ಇವಾಗ ಇಷ್ಟರಲ್ಲಿ ಇವತ್ತು ಸಾಂಬಾರು ಮಾಡಿಬಿಟ್ಟಿದ್ದೀನಿ. ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಮ್ಮಲ್ಲಿ ಹೇಗಿದ್ರೂ ಪ್ರತಿದಿನ ರಾತ್ರಿ ಚಪಾತಿನೇ ಆಗಬೇಕು. ಹಾಗಾಗಿ ಚಪಾತಿಗೂ ಆಗಬೇಕು ಮತ್ತು ಅನ್ನಕ್ಕೂ ಆಗಬೇಕು. ಆ ರೀತಿ ಗೊಜ್ಜು ಮಾಡೋಣ. ಈಗ ಸಬ್ಸಿಗೆ ಗೊಜ್ಜು ಮಾಡೋಣ. ಸಬ್ಸಿಗೆ ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಅಂತ ನಿಮಗೆಲ್ರಿಗೂ ಗೊತ್ತೇ ಇದೆ. ಹಾಗೆಯೇ ಮೆಂತ್ಯ ಸೊಪ್ಪು ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಯಾರು ಬೇಕಾದರೂ ತಿನ್ಬೋದು. ತಂಪು ಇದು. ಮತ್ತು ಈ ಸ್ವಲ್ಪ ಇದು ಹೀಟಾಗಿ ಪೈಲ್ಸ್ ಅಂತ ಎಲ್ಲ ಆಗುತ್ತಲ್ಲ ನೋಡಿ, ಅಂಥವ್ರಿಗೆಲ್ಲ ಈ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು. ಮತ್ತು ಈ ಸಬ್ಸಿಗೆ ಸೊಪ್ಪು ಅಷ್ಟೇ, ಇದರಲ್ಲಿ ತುಂಬ ಕಬ್ಬಿಣಾಂಶ ತುಂಬ ಇದೆ ಅಂತ ಹೇಳ್ತಾರೆ. ಇದನ್ನು ಬಾಣತಿರಿಗೆ ಹೆಚ್ಚಾಗಿ ಕೊಡ್ತಾರೆ. ಬಾಣತಿರಿಗೆ ಇದನ್ನು ಗೊಜ್ಜು ಮಾಡಿ ಕೊಟ್ಟರೆ ಎದೆ ಹಾಲು ವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಸಬ್ಸಿಗೆ ಸೊಪ್ಪನ್ನು ಬಾಣತಿಯರಿಗೆ ಕೊಡ್ತಾರೆ. ಮತ್ತು ಎಲ್ಲರೂ, ನಾವು ವಯಸ್ಸಾದವರು, ಮಕ್ಕಳು, ಎಲ್ರಿಗೂ ಇದು ತುಂಬ ಒಳ್ಳೆಯದು ಈ ಸಬ್ಸಿಗೆ ಸೊಪ್ಪು. ಮೆಂತ್ಯ ಸೊಪ್ಪು ಅಂತೂ ಹೇಳೋದೇ ಬೇಡ. ಮೆಂತ್ಯ ಸೊಪ್ಪಿನಲ್ಲಿ ಮೆಂತ್ಯ ಸೊಪ್ಪಿನ ಬಾತ್ ಮಾಡ್ತಾರೆ, ಪಲಾವ್ ಮಾಡ್ತಾರೆ, ಮತ್ತು ಇದನ್ನು ಗೊಜ್ಜು ಮಾಡ್ತಾರೆ. ಮಸಾಲೆ ಸಾಂಬಾರುಗಳು ಮಾಡ್ತಾರಲ್ಲ, ಆವಾಗ ಎಲ್ಲ ಮೆಂತ್ಯ ಸೊಪ್ಪನ್ನು ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ ಸಾಂಬಾರು. ಇದನ್ನು ಹಾಕಿ ಸಾಂಬಾರು ಮಾಡಿದ್ರೆ ತುಂಬ ಸಾಂಬಾರು ಟೇಸ್ಟಾಗಿ ಆಗುತ್ತೆ. ಇನ್ನು ಕೊತ್ತಂಬರಿ ಸೊಪ್ಪು ಮಾಮೂಲಿ ಎಲ್ಲದಕ್ಕೂ ನಮಗೆ ಕೊತ್ತಂಬರಿ ಸೊಪ್ಪು ಬೇಕೇ ಬೇಕು. ನೋಡಿ ಎಷ್ಟು ಸೊಪ್ಪು ಕೊಟ್ಟಿದ್ದಾರೆ ನಮಗೆ. ಇದು ನಿಜವಾದ ಆರ್ಗ್ಯಾನಿಕ್ ಸೊಪ್ಪು ಅಂತ ಹೇಳ್ಬೋದು. ಏನು ಕೆಮಿಕಲ್ ಹಾಕಿಲ್ಲ, ಇದಕ್ಕೆ ಏನೂ ಇಲ್ಲ. ಹಾಗಾಗಿ ನೋಡಿ, ಅಲ್ಲೇ ನಮಗೆ ಆಗಲೇ ಕಿತ್ತು ಫ್ರೆಶ್ ಆಗಿ ಕೊಟ್ಟಿರೋದ್ರಿಂದ ಸೊಪ್ಪೆಲ್ಲ ತುಂಬ ಪರಿಮಳ ಘಮ್ಮಂತ ಇದೆ. ಹಾಗಾಗಿ ಮಾಡಿದರೂ ಅಷ್ಟೇ, ಈಗ ಇದು ತುಂಬ ಟೇಸ್ಟಾಗುತ್ತೆ. ಈಗ ಸಬ್ಸಿಗೆ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಗೊಜ್ಜು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ತುಂಬ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಇದು. ಈಗ ಸಬ್ಸಿಗೆ ಮತ್ತು ಮೆಂತ್ಯ ಸೊಪ್ಪಿನ ಗೊಜ್ಜು ಮಾಡೋಣ ಅಲ್ಲ, ಬನ್ನಿ. ಹಾಗಿದ್ರೆ ಸೊಪ್ಪನ್ನು ಕ್ಲೀನಾಗಿ ತೊಳ್ಕೊಳ್ಳೋದು ತುಂಬ ಮುಖ್ಯ. ಏಕೆಂದರೆ ಬೇರಿನಲ್ಲಿ ಸಣ್ಣ ಕಲ್ಲುಗಳು, ಮಣ್ಣು ಎಲ್ಲ ಇರ್ತವೆ. ಮತ್ತು ಸೊಪ್ಪಿನಲ್ಲೂ ಸಣ್ಣ ಹುಳು ಉಪ್ಪಟೆಗಳಿರ್ತವೆ. ಹಾಗಾಗಿ ನಾವು ನೋಡಿಕೊಂಡು ಚೆನ್ನಾಗಿ ತೊಳ್ಕೊಬೇಕು ಸೊಪ್ಪನ್ನು. ಪಾತ್ರೆ ಸ್ಟವ್ ಮೇಲಿಟ್ಟು ಸೊಪ್ಪನ್ನ ಬೇಯೋಕೆ ಹಾಕ್ತಾಯಿದ್ದೀನಿ. ನೋಡೋಕೆ ಇವಾಗ ಇಷ್ಟೊಂದು ಅಂತ ಅನಿಸಿದ್ರು ಬೆಂದ ಮೇಲೆ ಎಲ್ಲ ತುಂಬ ಸ್ವಲ್ಪ ಆಗುತ್ತೆ ಅದು. ಈಗ ಈ ಸೊಪ್ಪು ಹಾಕೋಕ್ಕೆ ಅಂತ ನೋಡಿ, ಬೇಳೆ ಸಾರಿನ ಪುಡಿ ಮತ್ತು ಸೋಂಪು, ಒಂದು ಅರ್ಧ ಚಮಚದಷ್ಟು ಸೋಂಪು, ಮತ್ತು ಅರ್ಧ ಚಮಚ ಮೆಣಸು, ಕಾಳು ಮೆಣಸು, ಮತ್ತು ಅರ್ಧ ಚಮಚದಷ್ಟು ಜೀರಿಗೆ, ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಒಂದು ಚಿಟಕಿ ಆದರೆ ಸಾಕು ಹುಣಸೆಹಣ್ಣು. ಇದು ಟೊಮೊಟೊ ಹಾಕಬೇಕು. ಟೊಮೊಟೊ ಇಲ್ಲದ್ರಿಂದ ನಾನು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ಹುಳಿಗೆ. ಇವಾಗ ನಾವು ಏನು ಮಸಾಲೆ ಪದಾರ್ಥ ತೊಗೊಂಡಿದ್ದೀವಿ ಅಷ್ಟನ್ನು ನಾವು ಈಗ ಸೊಪ್ಪು ಜೊತೆ ಬೇಯೋಕೆ ಹಾಕಬೇಕು. ನೋಡಿ, ಜೀರಿಗೆ ಮತ್ತು ಹುಣಸೆಹಣ್ಣು, ಮೆಣಸು ಮತ್ತು ಖಾರದ ಪುಡಿ, ಸೋಂಪು ಎಲ್ಲನೂ ಸೊಪ್ಪು ಜೊತೆನೇ ಈಗ ನಾವು ಬೇಯೋಕೆ ಇಡಬೇಕು. ಮತ್ತು ರುಚಿಗೆ ಒಂದು ಸ್ವಲ್ಪ ಉಪ್ಪು, ಒಂದು ಅರ್ಧ ಲೋಟ ನೀರು ಹಾಕಿ ಸೊಪ್ಪನ್ನು ಈಗ ಬೇಯೋಕೆ ಇಡೋಣ. ನೀರು ಹಾಕಿದ ಮೇಲೆ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಅದ್ರ ಪಾಡಿಗೆ ಅದು ಬೇಯ್ತಾ ಇರಲಿ. ಸೊಪ್ಪು ಒಂದು 10 ನಿಮಿಷ ಬೇಯಬೇಕು. ಸೊಪ್ಪಿನ ಜೊತೆ ಜೀರಿಗೆ, ಮೆಣಸು ಎಲ್ಲ ಇರೋದರಿಂದ ಒಂದು 10 ನಿಮಿಷ ಚೆನ್ನಾಗಿ ಬೇಯಬೇಕು. ಅದು ಇನ್ನೂ ಬೆಂದಿಲ್ಲ, ಇನ್ನೊಂದು ಸ್ವಲ್ಪ ಬೇಯಬೇಕು. ಇನ್ನೊಂದು ಸ್ವಲ್ಪ ಬೇಯಬೇಕು ಅನ್ನುವಾಗ ನಾವು ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಳೋಣ. ಅಲ್ಲಿಗೆ ತೆಂಗಿನಕಾಯಿ ಹಾಕ್ಕೊಂಡ್ರೆ ಅದು ಟೇಸ್ಟ್ ಬರುತ್ತೆ. ಇನ್ನು ತೆಂಗಿನಕಾಯಿ ಹಾಕ್ಕೊಂಡು ಆಮೇಲೆ ಅದೊಂದು 5 ನಿಮಿಷ ನಾವು ಬೇಯಿಸೋಣ. ಈಗ ಸೊಪ್ಪು ತೆಂಗಿನಕಾಯಿ ಎಲ್ಲ ಬೆಂದಿದೆ.
ಈಗ ಅಷ್ಟು ಬಿಸಿ ಇರುವಾಗ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಒಂದು ತಟ್ಟೆಯಲ್ಲಿ ಅದನ್ನು ಹಾರಾಕಬೇಕು. ನೋಡಿ ಈಗ ಸ್ವಲ್ಪ ಬಿಸಿ ತಣ್ಣಗಾಗಿದೆ, ಹಾಗಾಗಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಷ್ಟನ್ನು ನಾವು ಏನು ಹಾಕಿದ್ದೀವಿ ಮಸಾಲೆ, ಅದ್ರ ಜೊತೆ ಸೊಪ್ಪು ಮತ್ತು ತೆಂಗಿನಕಾಯಿ ಎಲ್ಲನೂ ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ಈಗ ಬಾಣಲಿಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಚಮಚ ಎಣ್ಣೆಗೆ ಅದಕ್ಕಾದಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಒಂದು ಬೆಳ್ಳುಳ್ಳಿ ಚೆಚ್ಚಿ ಹಾಕಬೇಕು. ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋಗೋ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅದು ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು. ಒಂದು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಅದು ಫ್ರೈ ಆಗಬೇಕು, ಈರುಳ್ಳಿ ಕೆಂಪಗಾಗಬೇಕು. ಹಾಗೆ ನಾವು ಈರುಳ್ಳಿನ ಹುರ್ಕೋಬೇಕು. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮಿಕ್ಸಿಲಿ ರುಬ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನು ನಾವು ಒಗ್ಗರಣೆಗೆ ಹಾಕೋಣ. ಇದನ್ನು ಈಗ 1/4 ಲೋಟ ನೀರು ಹಾಕಿ ಕುದಿಯೋಕ್ಕಿಟ್ಟಿದ್ದೀನಿ. ಇದೊಂದು 5 ನಿಮಿಷ ಕುದ್ರೆ ಸಾಕು, ಯಾಕೆಂದರೆ ಸೊಪ್ಪು ಮತ್ತು ಮಸಾಲೆ ಎಲ್ಲ ಮೊದಲೇ ಬೆಂದಿರೋದ್ರಿಂದ ಹೆಚ್ಚಿಗೆ ಹೊತ್ತು ಕುದಿಸೋದೇನು ಬೇಕಾಗಿಲ್ಲ. ಒಂದು 5 ನಿಮಿಷ ಕುದಿಸಿದ್ರೆ ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪಿನ ಗೊಜ್ಜು ರೆಡಿ ಆಗುತ್ತೆ. ಇದು ಚಪಾತಿಗೆ, ರೊಟ್ಟಿಗೆ, ಪೂರಿಗೆ ಮತ್ತು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜು. ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ವಾ, ನಿಮ್ಗೇನು ಅನ್ನಿಸ್ತು? ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ, ಈ ಸಬ್ಸ್ಕ್ರೈಬ್ಗೆ ₹1 ನಿಮಗೆ ಖರ್ಚಾಗೋದಿಲ್ಲ, ಫುಲ್ ಫ್ರೀ ಇರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ. ಎಲ್ರಿಗೂ ನಮಸ್ಕಾರ.